ಶ್ರೀರಾಮುಲು ಮಾಡಿದಂಥ ಆರೋಪಗಳಿಗೆ ಶಾಸಕ ಭರತ್ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮೊದಲಿನಿಂದಲೂ ಕೂಡ ರಾಕ್ಷಸರ ಅಟ್ಟಹಾಸ ನಡೀತಾ ಇದೆ. ಇಲ್ಲಿ ಜನಾರ್ದನ ರೆಡ್ಡಿ ಒಬ್ಬ ನೀಚ, ಅವರ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ ಯಾರೂ. ಇಲ್ಲಿ ಅಕ್ರಮ ಗಣಿಗಾರಿಕೆ ವಿಷಯಗಳನ್ನು ಡೈವರ್ಟ್ ಮಾಡೋ ಸಲುವಾಗಿ ಇಂತಹ ನೀಚ ಕೃತ್ಯಕ್ಕೆ ಇವರು ಇಳಿದಿರೋದು. ಇಂತಹ ರಾಕ್ಷಸರು ಎಷ್ಟು ಜನ ಬಂದರೂ ಏನು ಮಾಡೋಕ್ಕಾಗಲ್ಲ. ನಾಳಿನ ಪುತ್ಥಳಿ ಅನಾವರಣ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇದು ಎಷ್ಟೇ ರಾಕ್ಷಸರಿಂದ ಅಡ್ಡಿ ಬಂದರೂ ನಾವು ನಿಲ್ಲಿಸೋದಿಲ್ಲ ಇದನ್ನು ಅಂತ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಜನಾರ್ದನ ರೆಡ್ಡಿ ಅವರೇ ನಮ್ಮ ಕಾರ್ಯಕರ್ತನಿಗೆ ಬೆದರಿಸಿದ್ದಾರೆ. ಸತೀಶ್ ರೆಡ್ಡಿ ಹಾಗೂ ನನ್ನ ಮೇಲೆ ಅವರ ಕಡೆಯವರೇ ಅಟ್ಯಾಕ್ ಮಾಡಿಸಿದ್ರು. TV5 ಕಾಂಗ್ರೆಸ್ ಮುಖಂಡ ದುರುದಾರ ಚಾನಾಳ ಶೇಖರ್ ಕೂಡ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿದವರಲ್ಲ, ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬಂದವನು. ಸರ್, ಈಗ ನಾನು ಈಗಾಗಲೇ ಹೇಳಿದೆ, ನಿನ್ನೆ ಸಂಜೆ 4 ಗಂಟೆಗೆ ಅವರು ಗಾಲಿ ಜನಾರ್ದನ ರೆಡ್ಡಿ ಹೇಳಿದವರಲ್ಲ, ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬಂದವನು. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂತ ಹೋಗೋಕ್ಕಾಗಲ್ಲ. ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿನ್ನೆಯಿಂದ ನಾನು ಮೀಡಿಯಾದಲ್ಲಿ ನೋಡ್ತಿದ್ದೆ, ಜನಾರ್ದನ ರೆಡ್ಡಿ ಮೇಲೆ ಹಲ್ಲೆ, ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರು. ಯಾರು ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಅವನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡಿಕೊಂಡು, ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು, ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನಂತಂದರೆ ಉದ್ದೇಶ ಭರತ್ ರೆಡ್ಡಿದೇನೋ. ಭರತ್ ರೆಡ್ಡಿ ಊರಲ್ಲಿ ಇರಲಿಲ್ಲ. ಉದ್ದೇಶ ಭರತ್ ರೆಡ್ಡಿದೇನೋ, ಆ ನೀಚಂದಿದೇನೋ ಅಂತೇಳಿ ನೀವು ತಿಳ್ಕೊಬೇಕು. ಏನು ಇವನು ರಾಕ್ಷಸ ಈ 10-20 ವರ್ಷದಿಂದ ಮಾಡ್ಕೊಂಡು ಬರ್ತಿದ್ನಲ್ಲ, ಅದಕ್ಕೆ ಅಂತ ಮಾಡೇ ಮಾಡ್ತಾರೆ. ಅವನದು ಈ ಮೇಜರ್ ಇಶ್ಯೂ ಏನೋ, ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ, ಈ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆದಂಥ ರಿಪೋರ್ಟು ಡೈವರ್ಟ್ ಆಗಬೇಕು, ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ ಅದ್ರ ಜೊತೆಗೆ ಈ ವಾಲ್ಮೀಕಿ